ವಿಧಾನಮಂಡಲ ವಿಶೇಷ ಅಧಿವೇಶನದಲ್ಲಿ ಗದ್ದಲ ಗಲಾಟೆ ಜೋರಾಗಿದೆ. ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ಪಡೆ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಿದೆ. ಇಂದು ಸಹ ಅಧಿವೇಶನ ಶುರುವಾಗ್ತಾ ಇದ್ದಂತೆ ದೋಸ್ತಿ ಪಡೆ ವಿಧಾನಸಭೆಯಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ. ಅಹೋರಾತ್ರಿ ಧರಣಿ ಮಾಡ್ತಿರುವ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದು, ರಾಜ್ಯದ ಇತಿಹಾಸದಲ್ಲಿ ಭ್ರಷ್ಟ ಸಚಿವ 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ. 200ರಿಂದ 300 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸ್ ರೆಡ್ ಹ್ಯಾಂಡ್ ಆಗಿ ಅಬಕಾರಿ ಡಿಸಿಯನ್ನ ಹಿಡಿದಿದ್ದಾರೆ. ಇದಕ್ಕಿಂತ ಸಾಕ್ಷಿ ಏನು ಬೇಕು? ಸಿಎಂ ಅವರು ಮಂತ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಜೆಡಿಎಸ್ ನಾಯಕ ಸುರೇಶ್ ಬಾಬು, ವಿಜಯೇಂದ್ರ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾತ್ರಿ ಊಟದ ವ್ಯವಸ್ಥೆ ಹಾಗೂ ಮಲಗಲು ಸ್ಪೀಕರ್ ವ್ಯವಸ್ಥೆಯನ್ನ ಮಾಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದ ಅಬಕಾರಿ ಸಚಿವ ತಿಮ್ಮಾಪುರ್ ತಮ್ಮ ಮೇಲಿನ ಆರೋಪಗಳಿಗೆ ಸ್ಪಷ್ಟನೆ ಕೊಟ್ಟರು. ಬಿಜೆಪಿ ಕಾಲದಲ್ಲಿ ಗೋಪಾಲಯ್ಯನ ಮೇಲೆ ಲಂಚದ ಆರೋಪ ಬಂತು. ಅವರೇನು ರಾಜೀನಾಮೆ ಕೊಟ್ಟಿದ್ರಾ? ಶಶಿಕಲಾ ಜೊಲ್ಲೆ ಮೇಲೆ ಮೊಟ್ಟೆ ಹಗರಣ ಬಂತು. ಅವರನ್ನ ಸಂಪುಟದಲ್ಲಿ ಹೇಗೆ ಇಟ್ಕೊಂಡಿದ್ರಿ? ನೌಕರರಿಂದ ಸಿಸಿ ಪಾಟೀಲ್ ಹಣ ವಸೂಲಿ ಮಾಡಿದ ಆರೋಪದ ಬಗ್ಗೆ ಏನು ಕ್ರಮ ಕೈಗೊಂಡ್ರಿ? ಬಿಜೆಪಿ ಅವಧಿಯಲ್ಲಿ ದೊಡ್ಡ ಪಟ್ಟಿಯೇ ಇದೆ. ಎಪಿಎಂಸಿ ಹಗರಣ, ಅರಸು ಟ್ರಕ್ ಟರ್ಮಿನಲ್ ಹಗರಣ, ಗಂಗಾ ಕಲ್ಯಾಣ ಹಗರಣ, ಪಿಎಸ್ಐ ಹಗರಣ ಮತ್ತು ಬಿಎಸ್ವೈ ಅಕ್ರಮ ಆಸ್ತಿ, ವಿಜಯೇಂದ್ರ ಕುಟುಂಬದ ಆಸ್ತಿ, ಈ ಎಲ್ಲ ಹಗರಣಗಳು ಬಂದ್ವಲ್ಲ, ಆಗ ಯಾರ್ಯಾರು ರಾಜೀನಾಮೆ ಕೊಟ್ರು? ಇದರಲ್ಲಿ ನನ್ನ ಪಾತ್ರವೇನಿದೆ? ನಾನು ರಾಜೀನಾಮೆ ನೀಡೋದಿಲ್ಲ ಅಂತ ವಿಪಕ್ಷಗಳಿಗೆ ಸವಾಲು ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನ ವಿಪಕ್ಷ ನಾಯಕ ಅಶೋಕ್ ಬಿಚ್ಚಿಟ್ಟಿದ್ದಾರೆ. ನಾವು ಆರೋಪ ಮಾಡಿದ್ದಕ್ಕೆ ಸಚಿವ ತಿಮ್ಮಾಪುರ್ ಟ್ರಿಕ್ಸ್ ಉತ್ತರವನ್ನ ಕೊಟ್ಟಿದ್ದಾರೆ. ಗುರುಸ್ವಾಮಿ ವೈನ್ ಫೆಡರೇಷನ್ ಅಧ್ಯಕ್ಷ ಆಗುವಂತಹ ಅಧಿಕಾರ ಇಲ್ಲ ಅಂದ್ರು. ಅಂತವರನ್ನ ಸಿಎಂ ಯಾಕೆ ಕರೆದು ಮಾತನಾಡಬೇಕು? ಮೈನ್ ಮರ್ಚೆಂಟ್ ಫೆಡರೇಷನ್ ಅಧ್ಯಕ್ಷ ಆಗಲು ಗುರುಸ್ವಾಮಿಗೆ ಅಧಿಕಾರ ಇಲ್ಲ ಅಂದ್ರೆ, ಅವರು ಮಾಡಿರುವಂತಹ ಆರೋಪ ಸುಳ್ಳಾದ್ರೆ ಯಾಕೆ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದ್ರು. ಈ ಪ್ರಕರಣದಲ್ಲಿ ಸಿಎಂ ಸುಮ್ಮನಿದ್ದಾರೆ ಅಂದ್ರೆ ಅವರ ಪಾಲು ಇದರಲ್ಲಿ ಇದೆ ಅಂತಾನಾ ಅಂತ ಪ್ರಶ್ನಿಸಿದ್ದಾರೆ. ತಕ್ಷಣ ಸಿಎಂ ತಿಮ್ಮಾಪುರ್ ಅವರನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಅಬಕಾರಿ ಹಗರಣದ ಬಗ್ಗೆ ಮಾತನಾಡಿ, ಸಚಿವ ತಿಮ್ಮಾಪುರ್ ರಾಜೀನಾಮೆ ಕೊಡುವವರೆಗೂ ಕೂಡ ಹೋರಾಟ ಮಾಡ್ತೇವೆ. ನಾವು ಅಹೋರಾತ್ರಿ ಧರಣಿ ಮಾಡ್ತಿದ್ದೇವೆ. ಇಂತಹ ಭಂಡತನದ ಸರ್ಕಾರವನ್ನ ನಾವೆಂದೂ ನೋಡಿಲ್ಲ. ಇಂದಿನ ಸದನದಲ್ಲಿ ನಾವು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುತ್ತೇವೆ ಎಂದಿದ್ದಾರೆ. ಮತ್ತು ಅಶ್ವಥ್ ನಾರಾಯಣ್ ಕೂಡ ತಿಮ್ಮಾಪುರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕ ಎ ಮಂಜು ಆಕ್ರೋಶ ಹೊರಹಾಕಿದ್ದಾರೆ. ಅಹೋರಾತ್ರಿ ಪ್ರತಿಭಟನೆಯನ್ನ ಜೆಡಿಎಸ್ ಮತ್ತು ಬಿಜೆಪಿ ಜೊತೆಗೆ ಮಾಡ್ತಾ ಇದೆ. 10,500 ಕೋಟಿ ಭ್ರಷ್ಟಾಚಾರ ಆಗಿದೆ. ಆಡಿಯೋ ರೆಕಾರ್ಡ್ ಇದೆ. ಸರ್ಕಾರದ ಗಮನಕ್ಕೆ ಈ ವಿಚಾರ ತಂದಾಗ ಉದ್ದಟತನದ ಉತ್ತರ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ 5 ರಾಜ್ಯದ ಚುನಾವಣೆಗೆ ಹಣ ಸಂಗ್ರಹ ಆಗಿದೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ನಾನು ಈ ಹಿಂದೆ ಕಾಂಗ್ರೆಸ್ ಅಲ್ಲಿದ್ದೆ. ಆಗ ನೋಡಿದ ಸಿದ್ದರಾಮಯ್ಯ ಈಗ ಇಲ್ಲ. ಸಿದ್ದರಾಮಯ್ಯ ರಾತ್ರಿ ಎಲ್ಲ ಬಗ್ಗೆ ಯೋಚನೆಯನ್ನ ಮಾಡಿ ನಿರ್ಧಾರವನ್ನ ತಗೋತಾರೆ. ಮುಖ್ಯಮಂತ್ರಿಗಳೇ ಈ ಬಗ್ಗೆ ತೀರ್ಮಾನ ಮಾಡಬೇಕು ಅಂದಿದ್ದಾರೆ. ವಿಧಾನಸಭೆಯಲ್ಲಿ ಸೋಲು ಗೆಲುವಿನ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆದಿದೆ. ನೀವು ಒಮ್ಮೆ ವಿಧಾನಸಭೆಗೆ ಸೋತಿದ್ದೀರಾ ಅಂತ ಬೈರತಿ ಸುರೇಶ್ ಅಶೋಕ್ಗೆ ಪ್ರಶ್ನೆ ಮಾಡಿದ್ದಾರೆ. ಆಗ ನಾನು ಯಾವ ಅವಧಿಯಲ್ಲೂ ಕೂಡ ಸೋತಿಲ್ಲ, ಡಿಕೆಶಿ ಸೋತಿದ್ದಾರೆ ಅಂದಿದ್ದಾರೆ ಅಶೋಕ್. ಈ ವೇಳೆ ಡಿಕೆಶಿ ಒಮ್ಮೆ ಸೋತಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿ ಸದಸ್ಯರು ಒಮ್ಮೆ ಸೋತಿದ್ದಾರೆ ಅಂತ ಈಗ ಸೋಲಿಸಬೇಡಿ ಅಂತ ಟಾಂಗ್ ಕೊಟ್ರು. ಆಗ ಅಶೋಕ್ ಸ್ಪಷ್ಟನೆಯನ್ನು ನೀಡಿದ್ದು, ನಾನು 2 ಕಡೆ ನಿಂತಿದ್ದೇನೆ, ಆದ್ರೆ ಒಂದು ಸಲವೂ ಕೂಡ ಸೋತಿಲ್ಲ. ಬೈರತಿ ಸುರೇಶ್ ಅವರು ಹೇಳಿರೋದು ಸುಳ್ಳು ಅಂದಿದ್ದಾರೆ. ಹಾವೇರಿಯಲ್ಲಿ ಫೆಬ್ರವರಿ 13ರಂದು ಸರ್ಕಾರದ ಸಾಧನಾ ಸಮಾವೇಶ ನಡೆಯಲಿದೆ. ಈ ಹಿನ್ನೆಲೆ ಹಾವೇರಿಗೆ ಪೂರ್ವ ವಲಯದ ಐಜಿಪಿ ಡಾಕ್ಟರ್ ರವಿಕಾಂತೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಮಾವೇಶ ನಡೆಯಲಿರುವಂತಹ ಸ್ಥಳಕ್ಕೆ ಭೇಟಿ ನೀಡಿ ಸಮಾವೇಶದ ಭದ್ರತೆ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ. ಸುಮಾರು 1.5 ಲಕ್ಷ ಜನಸಂಖ್ಯೆ ಸೇರಲಿದ್ದು, ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಅಧಿಕಾರಿಗಳಿಗೆ ಕೆಲ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದ್ದಾರೆ. ಸಿಎಂ ಇಬ್ರಾಹಿಂ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸಿದ್ದಾರೆ. ಕರ್ನಾಟಕ ನವ ನಿರ್ಮಾಣ ಹೆಸರಿನಲ್ಲಿ ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಯಾದ ಬಳಿಕ ಹೊಸ ಪಕ್ಷ ಸ್ಥಾಪಿಸುವ ಬಗ್ಗೆ ಇಬ್ರಾಹಿಂ ಘೋಷಣೆ ಮಾಡಿದ್ರು. ಇದೀಗ ಹೊಸ ಪಕ್ಷ ಕರ್ನಾಟಕ ನವ ನಿರ್ಮಾಣ ಸ್ಥಾಪನೆ ಮಾಡಿದ್ದಾರೆ. ಮುಸ್ಲಿಮರು ಮತ್ತು ದಲಿತರನ್ನ ಸಿಎಂ ಮಾಡುವ ಗುರಿ ಹೊಂದಿದ್ದೇನೆ ಅಂತ ಹೊಸ ಪಕ್ಷವನ್ನ ಸ್ಥಾಪಿಸಿ ಪಕ್ಷದ ಅಜೆಂಡಾ ಘೋಷಣೆ ಮಾಡಿದ್ದಾರೆ ಸಿಎಂ ಇಬ್ರಾಹಿಂ.
ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಚುರುಕುಗೊಂಡಿದೆ. ಎಸ್ಐಟಿ ಅಧಿಕಾರಿಗಳು 3 ಆಯಾಮಗಳಲ್ಲಿ ತನಿಖೆ ನಡೆಸಿದ್ದಾರೆ. ಒಂದು ಐಟಿ ದಾಳಿ ವಿಚಾರವಾಗಿ ಎಸ್ಐಟಿ ತನಿಖೆ, ಎರಡನೆಯದು ಬಿಸಿನೆಸ್ ಸಂಬಂಧ ಎಸ್ಐಟಿ ತನಿಖೆ ಹಾಗೂ ಮೂರನೆಯದು ವೈಯಕ್ತಿಕ ಮತ್ತು ಕೌಟುಂಬಿಕ ವಿಚಾರಗಳ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಸದ್ಯ ರಾಯ್ ಫೋನ್ಗಳ ಕರೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ತನಿಖೆ ವೇಳೆ ರಾಯ್ ಹಲವು ಇಂಟರ್ನೆಟ್ ಕರೆಗಳನ್ನು ಮಾಡಿರೋದು ಬೆಳಕಿಗೆ ಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ವಿರುದ್ಧ ರೈತ ಸಂಘ ಹಾಗೂ ಪ್ರಗತಿಪರ ಹೋರಾಟಗಾರರ ಒಕ್ಕೂಟ ರಾಮನಗರದಲ್ಲಿ ಪ್ರತಿಭಟನೆ ನಡೆಸಲಿದೆ. ರಾಮನಗರದ ಕಂದಾಯ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಜಾಥಾ ನಡೆಸಲಿದ್ದಾರೆ. ಜಿಲ್ಲಾಧಿಕಾರಿ ಆಡಳಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಇವರ ವಿರುದ್ಧ ಕ್ರಮ ವಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿ ಅನೈತಿಕ ಸಂಬಂಧಕ್ಕೆ ಕೊಲೆ ನಡೆದಿದ್ದು, ಕೊಲೆ ಪಾತಕನಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಎಸ್ಪಿ ದೀಪನ್ಗೆ ಒತ್ತಾಯ ಮಾಡಿದ್ದಾರೆ. ಸಿದ್ದಾಪುರ ಪೊಲೀಸ್ ಠಾಣೆ ಎದುರು ಜಮಾಯಿಸಿದ ಸ್ಥಳೀಯರು ಯಾವುದೇ ಪ್ರಭಾವಿ ವ್ಯಕ್ತಿ ಇರಲಿ ಕಠಿಣ ಕಾನೂನು ಕ್ರಮ ಜರುಗಿಸಲು ಆಗ್ರಹ ಮಾಡಿದ್ದಾರೆ. ಇನ್ನು ಪ್ರಖ್ಯಾತ ಜ್ಯೋತಿಷಿ ಕಮಲಾಕರ ಭಟ್ ಜೊತೆ ಸುಚಿತ್ರಾ ಎಂಬಾಕೆಗೆ ಅನೈತಿಕ ಸಂಬಂಧದ ಆರೋಪ ಇತ್ತು. ಇದೇ ಕೇಸ್ನಲ್ಲಿ ಸುಚಿತ್ರಾ ಪತಿಯ ಹತ್ಯೆ ಮಾಡಲು ಬಂದಾಗ ಆತನ ತಮ್ಮ ವಸಂತ್ ಅಡ್ಡ ಬಂದಿದ್ದ. ಈ ವೇಳೆ ವಸಂತ ನಾಯ್ಕ ಕೊಲೆಯಾಗಿದ್ದ. ಹೀಗಾಗಿ ಮೃತ ವಸಂತ ನಾಯ್ಕ ಕುಟುಂಬಕ್ಕೆ ಸ್ಥಳದಲ್ಲಿಯೇ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಮನೆ ಕಟ್ಟುವ ಜಾಗದಲ್ಲಿ ಕಲ್ಲು ಸಿಕ್ಕಿದೆ ಅಂತ ಜಿಲೆಟಿನ್ ಕಡ್ಡಿಯನ್ನು ಬಳಸಿ ಸ್ಫೋಟ ಮಾಡ್ತಿದ್ದಾಗ ಹುಳಿಮಾವು ಪೊಲೀಸರು ರೇಡ್ ಮಾಡಿ 15 ಜಿಲೆಟಿನ್ ಕಡ್ಡಿ ಮತ್ತು 30 ಡಿಟೋನೇಟರ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ರೇಡ್ ಮಾಡ್ತಾ ಇದ್ದಂತೆ ಕಾರ್ಮಿಕರೆಲ್ಲ ಪರಾರಿಯಾಗಿದ್ದಾರೆ. ಈ ವಿಚಾರಕ್ಕೆ ಪಕ್ಕದ ಮನೆ ನಿವಾಸಿ ರಾಮ್ ಭಟ್ ಮಾತನಾಡಿದ್ದು, 2.5 ತಿಂಗಳಿನಿಂದ ಸೈಟ್ನಲ್ಲಿ ಕೆಲಸ ನಡೀತಾ ಇದೆ. ಬೇಗ ಮುಗಿಸಿ ಅಂತ ಹೇಳಿದ್ರು ಕೂಡ ಮುಗಿಸ್ತಾ ಇಲ್ಲ. ಈ ಬಗ್ಗೆ ಹುಳಿಮಾವು ಪೊಲೀಸ್ ಠಾಣೆಗೆ ದೂರು ನೀಡಿದ್ವಿ. ಇನ್ಸ್ಪೆಕ್ಟರ್ ಕರೆಸಿ ಮಾತನಾಡಿದಾಗ 2 ದಿನ ಸಮಯವನ್ನ ತಗೊಂಡಿದ್ರು. ಈ ನಡುವೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಕೂಡ ಬಂಡೆ ಸ್ಫೋಟ, ಜಿಲೆಟಿನ್ ಕಡ್ಡಿಯನ್ನು ಬಳಸಿ ಬಂಡೆಯನ್ನು ಸ್ಫೋಟಿಸುತ್ತಿದ್ದಾರೆ. ಬಂಡೆ ಸ್ಫೋಟದಿಂದ ವಿಪರೀತವಾಗಿ ಶಬ್ದ ಬಂದು ಸುತ್ತಮುತ್ತ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ. ಸ್ಫೋಟದಿಂದ ನಮ್ಮ ಮನೆಯ ನೀರಿನ ಸಂಪ್ ಮತ್ತು ಗೋಡೆಗಳು ಬಿರುಕು ಬಿಟ್ಟಿದೆ ಅಂತ ಆರೋಪ ಮಾಡಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು 2 ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಯಲ್ಲಪ್ಪ ಕೆಳಗೇರಿ ಅವರಿಗೆ ಸೇರಿದಂತಹ ಹಳೆಯ ಮನೆಯ ಗೋಡೆಯನ್ನ ಕೆಡುವ ಸಂದರ್ಭದಲ್ಲಿ ಗೋಡೆ ಏಕಾಏಕಿ ಕಾರ್ಮಿಕರ ಮೇಲೆ ಬಿದ್ದಿದೆ. ಇದರ ಪರಿಣಾಮ 2 ಸಾವನ್ನಪ್ಪಿದ್ದು, ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ನರಗುಂದ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಡು ರಸ್ತೆಯಲ್ಲಿ ಕುಡಿದು ಪಟಾಕಿ ಸಿಡಿಸಿ ಕೇರಳ ವಿದ್ಯಾರ್ಥಿಗಳು ಪುಂಡಾಟ ಮೆರೆದಿದ್ದಾರೆ. ಉಡುಪಿಯ ಹೆಜಮಾಡಿ ಟೋಲ್ ಗೇಟ್ ಬಳಿಯಲ್ಲಿ ಒಂದು ಘಟನೆ ನಡೆದಿದೆ. ಕೇರಳದಿಂದ ಉಡುಪಿಗೆ 2 ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಬಂದಿದ್ರು. ಆದರೆ ಟೋಲ್ ಬಳಿ ಬಸ್ ನಿಲ್ಲಿಸಿ ವಿದ್ಯಾರ್ಥಿಗಳು ಹುಚ್ಚಾಟ ಆಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವಂತಹ ಹೂವಿನ ಮಾರುಕಟ್ಟೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಮಾರುಕಟ್ಟೆಯಲ್ಲಿ ರೈತರಿಂದ ಅತಿಯಾದ ಕಮಿಷನ್ ಅನ್ನು ಪಡೆಯುತ್ತಿದ್ದಾರೆ ಅಂತ ಇತ್ತೀಚೆಗೆ ಶಾಸಕ ಪ್ರದೀಪ್ ಈಶ್ವರ್ ಗಂಭೀರ ಆರೋಪವನ್ನ ಮಾಡಿದ್ರು. ಈ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದಂತಹ ಅಧಿಕಾರಿಗಳು ಮಾರುಕಟ್ಟೆಯ ಹೂವಿನ ಅಂಗಡಿಗಳಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡ ಕೃಷಿ ವಿವಿ ಕುಲಪತಿ ಡಾಕ್ಟರ್ ಸಿಎಲ್ ಪಾಟೀಲ್ ವಿರುದ್ಧ ವರ್ಗಾವಣೆ ಅಕ್ರಮದ ಆರೋಪ ಕೇಳಿಬಂದಿದೆ. ಸಿಂಡಿಕೇಟ್ ಕಮಿಟಿ ಗಮನಕ್ಕೆ ತರದೆ ವರ್ಗಾವಣೆ ಮಾಡ್ತಿದ್ದಾರೆ ಅಂತ ಕೃಷಿ ವಿವಿ ಸಿಂಡಿಕೇಟ್ ಸದಸ್ಯರು ಆರೋಪ ಮಾಡಿದ್ದಾರೆ. ಕೃಷಿ ವಿವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸದಸ್ಯರಾದ ರವಿ ಮಾಳಿಗೇರ ಮಾತನಾಡಿದ್ದು, ಕೃಷಿ ವಿವಿಯಲ್ಲಿ ವಿಜ್ಞಾನಿಗಳು, ಪ್ರೊಫೆಸರ್ ಸೇರಿದಂತೆ ಹಲವರ ವರ್ಗಾವಣೆ ಅಕ್ರಮವಾಗಿ ನಡೆದಿದೆ ಅಂತ ದೂರಿದ್ದಾರೆ. ಬಾಲ್ಡೋಟಾ ಹಾಗೂ ಮೊಕಂದ ಸುಮಿ ಕಾರ್ಖಾನೆಗಳ ವಿಸ್ತರಣೆ ಹಾಗೂ ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ಕಾರ್ಖಾನೆಗಳ ವಿರುದ್ಧ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಹೋರಾಟ ನಡೆಸುತ್ತಿದೆ. ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆಯಿಂದ ನಡೀತಾ ಇರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಫೆಬ್ರವರಿ 7ರಂದು 100ನೇ ದಿನವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹೋರಾಟದಲ್ಲಿ ಸಾಣೆಹಳ್ಳಿ ಸ್ವಾಮೀಜಿ ಸೇರಿದಂತೆ ಅನೇಕ ಸ್ವಾಮೀಜಿಗಳು, ಪ್ರಗತಿಪರರು, ಸುತ್ತಮುತ್ತಲ ಹಳ್ಳಿಗಳ ಜನರು ಭಾಗಿಯಾಗಲಿದ್ದಾರೆ. ಚಾಮರಾಜನಗರದ ಬಂಡೀಪುರ ಮಾರ್ಗದಲ್ಲಿ ರಾತ್ರಿ ಸಂಚಾರಕ್ಕಾಗಿ ಸುರಂಗ ಮಾರ್ಗ ಅನುಷ್ಠಾನ ಕುರಿತು ಅಧ್ಯಯನ ನಡೆಸಲು ಕೇಂದ್ರದಿಂದ ಸಮಿತಿ ರಚನೆ ಆಗಿದೆ. ಹೀಗಾಗಿ ಚಾಮರಾಜನಗರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರೈತ ಸಂಘ ಪ್ರತಿಭಟನೆ ಮಾಡಿದೆ.
ಸುಲ್ತಾನ್ ಶರೀಫ್ ವೃತ್ತದಿಂದ ನಡೆದಂತಹ ಪ್ರತಿಭಟನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾತ್ರಿ ಸಂಚಾರ ಹಾಗೂ ಸುರಂಗ ಮಾರ್ಗಕ್ಕೆ ಅವಕಾಶ ಕೊಡದಂತೆ ಆಗ್ರಹ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದು, ಸುರಂಗ ಮಾರ್ಗದಿಂದ ಪರಿಸರಕ್ಕೆ ಭಾರೀ ಹಾನಿಯಾಗಲಿದ್ದು, ಕೇರಳದ ಒತ್ತಡಕ್ಕೆ ಮಣಿಯದಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರದಿಂದ 12 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆ ಮೂಲಕ ಭಕ್ತರು ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆದಿದ್ದಾರೆ. ಶಹಾಪುರದ ದಾಸೋಹ ಕ್ಷೇತ್ರ ಶ್ರೀ ಚರಬಸವೇಶ್ವರ ಸಂಸ್ಥಾನ ಗದ್ದುಗೆಯ ಭಜನಾ ತಂಡದ ಭಕ್ತರು ಪಾದಯಾತ್ರೆ ನಡೆಸಿದ್ದಾರೆ. 350 ಕಿಲೋಮೀಟರ್ ದೂರದವರೆಗೆ ಭಜನೆ ಮಾಡುತ್ತಾ ಪಾದಯಾತ್ರೆ ಮಾಡಿದ್ದಾರೆ. ಶ್ರೀ ಅಡಿಕೇಶ್ವರ ಹಾಗೂ ಸಾಕ್ಷಿ ಗಣಪತಿಯ ದೇವಾಲಯದಿಂದ ಆರತಿ ಬೆಳಗಿ ಭಜನಾ ಹಾಗೂ ವಾದ್ಯ ಮೇಳಗಳೊಂದಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಹಾಗೂ ಭ್ರಮಾರಂಭದೇವಿ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಕಳೆದ 43 ದಿನಗಳಿಂದ ಒಟ್ಟು 51.18 ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಜೊತೆಗೆ 45,558 ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ಸಾಮಗ್ರಿಗಳು ಸಂಗ್ರಹವಾಗಿದೆ. ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಹಾಗೂ ಭಕ್ತರ ಸಮ್ಮುಖದಲ್ಲಿ ಹುಂಡಿ ತೆರೆದು ಕಾಣಿಕೆ ಎಣಿಕೆ ಮಾಡಲಾಯಿತು. ಟ್ರಸ್ಟ್ ಕಮಿಟಿ ಚೇರ್ಮನ್ ಚನ್ನವೀರ ಮುಂಗುರವಾಡಿ ಮೇಲ್ವಿಚಾರಣೆಯಲ್ಲಿ ಕಾಣಿಕೆ ಎಣಿಕೆ ಕಾರ್ಯ ನಡೆದಿದೆ. ಇನ್ನು ಇತಿಹಾಸ ಪ್ರಸಿದ್ಧ ಮೈಲಾರ ಲಿಂಗೇಶ್ವರ ಕಾರ್ಣಿಕ ನಡೆಯಲಿದೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಕಾರ್ಣಿಕದ ನುಡಿಯನ್ನ ಭವಿಷ್ಯವಾಣಿಯಂತ ನಂಬುವಂತಹ ಲಕ್ಷಾಂತರ ಭಕ್ತರು ಮೈಲಾರ ಜಾತ್ರೆಗೆ ಹಾಜರಾಗ್ತಾರೆ. 11 ದಿನಗಳ ಕಾಲ ಉಪವಾಸ ಇರುವಂತಹ ಗೊರವಯ್ಯ 18 ಅಡಿ ಎತ್ತರದ ಬಿಲ್ಲನ್ನ ಏರಿ ಕಾರ್ಣಿಕ ನುಡಿಯುತ್ತಾರೆ. ಇನ್ನು ಮೈಲಾರ ಕಾರ್ಣಿಕವನ್ನ ರಾಜಕೀಯ ಭವಿಷ್ಯವಾಣಿ ಅಂತ ಸಹ ಹೇಳಲಾಗುತ್ತೆ. ಹೀಗಾಗಿ ಈ ಬಾರಿಯ ಮೈಲಾರ ಕಾರ್ಣಿಕ ನುಡಿಯ ಮೇಲೆ ಎಲ್ಲರ ಕುತೂಹಲ ಇದೆ. ಸಂಜೆ 5 ಗಂಟೆಗೆ ಗೊರವಯ್ಯ ಕಾರ್ಣಿಕ ನುಡಿಯಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಉಳವಿ ಚೆನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆದಿದೆ. ಉಳವಿ ಚೆನ್ನಬಸವೇಶ್ವರ ಮಹಾರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ರು. ಹರ ಹರ ಮಹಾದೇವಂತ ಉದ್ಗಾರ ಘೋಷಗಳೊಂದಿಗೆ ಭಕ್ತರು ರಥ ಎಳೆದಿದ್ದಾರೆ. ರಥಕ್ಕೆ ಖರ್ಜೂರ, ಬಾಳೆಹಣ್ಣು, ಕಡ್ಲೆ ಎಸೆದು ಪುನೀತರಾಗಿದ್ದಾರೆ. ಮಹಾತ್ಮ ಗಾಂಧೀಜಿಯ ಕಂಚಿನ ಮೂರ್ತಿಯನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿ ಕಳ್ಳತನ ಮಾಡಿರುವಂತಹ ಘಟನೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಭಾರತೀಯ ಸಮುದಾಯ ಭವನ ಆವರಣದಲ್ಲಿ ನಡೆದಿದೆ. 426 ಕೆಜಿ ತೂಕದ ಪ್ರತಿಮೆಯನ್ನ ಕತ್ತರಿಸಿರುವಂತಹ ದುಷ್ಕರ್ಮಿಗಳು ಪಾದವನ್ನಷ್ಟೇ ಉಳಿಸಿ ಪರಾರಿಯಾಗಿದ್ದಾರೆ. ಇದಕ್ಕೆ ಭಾರತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಮೂರ್ತಿಯನ್ನ ಪುನಃ ಪ್ರತಿಷ್ಠಾಪನೆ ಮಾಡಬೇಕು, ಆರೋಪಿಗಳ ಹೆಡೆಮುರಿ ಕಟ್ಟಬೇಕು ಅಂತ ಆಸ್ಟ್ರೇಲಿಯಾ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರನ್ವೇಯಲ್ಲಿ ಇಂಡಿಗೋ ಹಾಗೂ ಏರ್ ಇಂಡಿಯಾ ವಿಮಾನಗಳು ಡಿಕ್ಕಿಯಾಗಿರುವಂತಹ ಘಟನೆ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಕೊಯಮತ್ತೂರಿಗೆ ಹೊರಟಿದಂತಹ ಏರ್ ಇಂಡಿಯಾ ಮತ್ತು ಹೈದರಾಬಾದ್ನಿಂದ ಬಂದಿಳಿತಾ ಇದ್ದಂತಹ ಇಂಡಿಗೋ ವಿಮಾನಗಳ ರೆಕ್ಕೆಗಳು ಪರಸ್ಪರ ಡಿಕ್ಕಿಯಾಗಿದೆ. ಈ ಘಟನೆ ಬಗ್ಗೆ ಏರ್ ಇಂಡಿಯಾ ಹೇಳಿಕೆ ಬಿಡುಗಡೆ ಮಾಡಿದ್ದು, ಯಾರಿಗೂ ಹಾನಿಯಾಗಿಲ್ಲ, ಪ್ರಯಾಣಿಕರಿಗೆ ಪರ್ಯಾಯ ವಿಮಾನದ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದೆ. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಸತತ 4ನೇ ಬಾರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ಗೇರಿದೆ. ಗುಜರಾತ್ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ 7 ವಿಕೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸುವ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಜೈಂಟ್ಸ್ 7 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿತ್ತು. 169 ರನ್ಗಳ ಗುರಿ ಬೆನ್ನತ್ತಿದ ಡೆಲ್ಲಿ ತಂಡ 15.4 ಓವರ್ಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಫೈನಲ್ ಪ್ರವೇಶಿಸಿದೆ. ನಾಳೆ ಟ್ರೋಫಿಗಾಗಿ ಆರ್ಸಿಬಿ ಮತ್ತು ಡೆಲ್ಲಿ ಸೆಣಸಾಟ ನಡೆಸಲಿವೆ.